ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ಕಪಿಲ್ ನಿಧಿ ಕೈ ಹಿಡ್ಕೊಂಡು ಎಳೆದಾಡ್ತಾ ಇರಬೇಕಾದ್ರೆ ಎಷ್ಟೆಲ್ಲ ವೀಡಿಯೋ ಮಾಡ್ತಿರ್ತಾಳೆ ನೋಡಿ ಫ್ರೆಂಡ್ಸ್. ಒಬ್ಬಂಟಿಯಾಗಿ ಹುಡುಗಿ ಸಿಕ್ಕರೆ ಸೈಕೋಗಳು ಹೇಗಾಡ್ತಾರೆ ಅಂತಂದು ಮಾಡ್ತಾ ಇರ್ತಾಳೆ. ಏನೇ ಮಾಡ್ತಾ ಇದೀಯ ಅಂತ ಕಪಿಲ್ ಹೇಳಿದಾಗ ಲೈವ್ ಹೋಗ್ತಾ ಇದ್ದೀನಿ, ಲೈವಲ್ಲಿ ಹೋಗಿ ನೀನು ಮರ್ಯಾದೆ ಕಳಿತೀನಿ ಅಂತಷ್ಟೆಲ್ಲ ಹೇಳ್ತಾಳೆ. ಕಪಿಲ್ ಯಾರೇ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ ಹೇಳಿದಾಗ ನಿನ್ನ ಬಂಡವಾಳ ಎಲ್ಲ ಪ್ರಪಂಚಕ್ಕೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈಗ ಬಿಡ್ತೀನಿ, ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಮಾನನ ಹರಾಜಾಗ್ತೀನಿ ಅಂತ ಶರತ್ ಹುಡಿ ಅಲ್ಲಿಂದ ಹೋಗ್ತಾನೆ. ಅಷ್ಟೆಲ್ಲ ನಿಧಿಗೆ ಹೇಳ್ತಾಳೆ, ಬೊಗಳೋ ನಾಯಿ ಕಚ್ಚಲ್ಲ, ಅವನೇನು ಮಾಡಲ್ಲ ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಅಲ್ಲಿಂದ. ಇಲ್ಲಿ ರಕ್ಷಿತ್ ಕೃಷ್ಣನಿಗೆ ಹೇಳ್ತಾನೆ, ಒಂದು ಗೊಂಬೆಗೆ ಹೆದರ್ಕೋತಾ ಇದೆಯಾನೆ, ಅದನ್ನು ಕಾಲಲ್ಲಿ ಬಿಸಾಕಿ ತುಳಿದ್ರೆ ಪೌಡರ್ ಆಗೋಗ್ಬಿಡುತ್ತೆ. ಕೃಷ್ಣ ಹೇಳ್ತಾಳೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಕಣೋ, ಅದು ಇದ್ದಕ್ಕಿದ್ದಂಗೆ ಬಂದು ಕೃಷ್ಣ ಬಾ ಅಂತ ಕರೆಯುತ್ತೆ, ನನಗೆ ತುಂಬ ಭಯ ಆಗ್ಬಿಡುತ್ತೆ. ಕೃಷ್ಣ ಹಾಗೆ ರಕ್ಷಿತ್ ಮಾತಾಡೋ ಟೈಮಲ್ಲಿ ಭಾಮಿನಿಯವರು ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ ಓಹೋ ದೆವ್ವ ಬೇರೆ ಬಂದುಬಿಟ್ಟಿದೆ, ಎರಡು ಇಲ್ಲೇ ಕಲ್ತು ಮಾತಾಡ್ತಾ ಇದ್ದಾವೆ ಅಂತ ಮಾತಾಡ್ತಾ ಇರಬೇಕಾದ್ರೆ, ನೀವು ದೊಡ್ಡ ದೆವ್ವ ತಿಂಡಿ ಆಯಿತಾ ಅಂತ ಕೇಳಿದಾಗ, ಏನೋ ನನ್ನೇ ದೊಡ್ಡ ದೆವ್ವ ಅಂತ ಇದೆಯೇನೋ, ಏನೋ ಇಲ್ಲಿಗೆ ಬಂದಿದೆಯಾ ಅಂತ ಕೇಳಿದಾಗ, ಹೌದು ರಚನಾ ಆಂಟಿನ ನೋಡೋಕ್ಕೆ ಬಂದೆ ಅಂತ ಹೇಳ್ತಾರೆ. ಆಕೆನು ಸತ್ತಿಲ್ಲ ತಗೋ ಬದುಕಿದ್ದಾಳೆ ಅಂತ ಅವಳು ಕೊಂಕಲ್ ಮಾತಾಡಿ ಅದೇ ಟೈಮ್ಗೆ ಒಂದು ಕಾಲ್ ಬರುತ್ತೆ, ಮಾತಾಡೋಕ್ಕಂತ ಹೋಗ್ತಾಳೆ. ಕೃಷ್ಣ ಹೇಳ್ತಾಳೆ, ರಕ್ಷಿತ್ ನೋಡಿ ಇವ್ರ ಅಮ್ಮನಿಗೆ ಹೇಗೆ ಶಾಪ ಹಾಕ್ತಾರೆ ಅಂತ, ಇವ್ರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಕೃಷ್ಣ ಹೇಳಿದಾಗ, ರಕ್ಷಿತ್ ಸರಿ ಇರು ಒಂದು ಐಡಿಯಾ ಹುಡುಕ್ತೀನಿ ಅಂತ ಅಂದ್ಬಿಟ್ಟು ಅವನು ಗೋಲಿಗಳನ್ನ ತಗೊಂಡು ಮ್ಯಾಟ್ ಅಡಿಗೆ ಅದನ್ನು ಹೋಗಿ ಇಟ್ಬಿಟ್ಟು ಬರ್ತಾನೆ. ಭಾಮಿನಿಯವರು ಮಾತಾಡಿ ಆದಮೇಲೆ ಫೋನ್ ಕಟ್ ಮಾಡಿ ಬರ್ತಾ ಇರ್ಬೇಕಾದ್ರೆ ಅದ್ರ ಮೇಲೆ ಕಾಲಿಟ್ಟು ಕೆಳಗಡೆ ಜಾರ್ಕೊಂಡು ಬಿದ್ದುಬಿಡ್ತಾರೆ. ಅಯ್ಯಯ್ಯಪ್ಪ ನನ್ನ ಸೊಂಟ ಹೋಯ್ತು, ನನ್ನ ಸೊಂಟ ಅಂತ ಇರಬೇಕಾದ್ರೆ ಕೃಷ್ಣ ಹಾಗೆ ರಕ್ಷಿತ್ ನಗೋಕ್ಕೆ ಶುರು ಮಾಡ್ತಾರೆ. ಏನೋ ನಾನಿಲ್ಲಿ ಬಿದ್ದು ನೋವು ಅಂತ ಇದ್ದೀನಿ, ನೀವು ನಗ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಹೌದು ದೆವ್ವ ಅಂದ್ಕೊಂಡು ಕಿಂಡಲ್ ಮಾಡ್ಕೊಂಡು ಹುಡುಗರು ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ರಚನಾನ ತೋರಿಸ್ತಾರೆ. ರಚನಾ ಹೇಳ್ತಾಳೆ, ನಿಧಿ ಯಾಕೆ ಅಮ್ಮ ಅಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿದಾಗ ನಿಧಿ ಹೇಗಕ್ಕ ಅಂತ ಕೇಳ್ತಾಳೆ. ಈಗಿಂದೀಗಲೇ ಈ ಮನೇನ ಬಿಟ್ಟು ಬರ್ರಿ ಅಂತ ಕರೆದ್ರು, ನಾವು ಇಲ್ಲಿರೋ ಸೇಫ್ ಅಲ್ಲ, ನಮಗೆ ಅಪಾಯ ಇದೆ ಅಂತ ಹೇಳಿದರು. ಆಗ ನಿಧಿ ಹೇಳ್ತಾಳೆ, ವಾಟ್? ರಚನಾ ಹೇಳ್ತಾಳೆ, ಅವ್ರ ನಡವಳಿಕೆನೇ ಒಂಥರ ಇದೆ, ಯಾವುದೋ ಪ್ರೆಷರಲ್ಲಿ ಇದ್ದಂಗಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಿ ನಿಧಿ ಹೇಳ್ತಾಳೆ, ನಿನ್ನೆ ರಾತ್ರಿ ದೊಡ್ಡಮ್ಮ ಯಾರಿಗೂ ಹೇಳದೆ ಹೊರಗೆ ಎಲ್ಲೋ ಹೋಗಿದ್ರಂತೆ, ವಾಪಸ್ ಬರುವಷ್ಟರಲ್ಲಿ ಮಿಡ್ನೈಟ್ ಆಗಿತ್ತಂತೆ, ಊಟನೂ ಮಾಡಿಲ್ವಂತೆ, ತುಂಬ ಹೆದರ್ಕೊಂಡಂಗೆ ಕಾಣಿಸ್ತಾ ಇದ್ರಂತೆ. ಡ್ಯಾಡ್ ಮತ್ತು ಮಾಮ್ ಏನು ಕೇಳಿದ್ರು ಏನು ಹೇಳಿಲ್ವಂತೆ. ಇಲ್ಲಿ ರಚನಾ ಹೇಳ್ತಾಳೆ, ಹೌದಾ, ಹಾಗಾದರೆ ಯಾರೋ ನಮ್ಮನ್ನು ಏನೋ ಮಾಡ್ತೀನಿ ಅಂತ ಹೆದರಿಸ್ಬಿಟ್ಟು ಅವ್ರನ್ನ ಬೆದರಿಕೆ ಹಾಕ್ತಾ ಇದ್ದಾರೆ ಅನಿಸುತ್ತೆ. ಏನು ಹೇಳ್ತಾ ಇದ್ದೀರಿ ಮೇಡಮ್ ಅಂತಷ್ಟೆಲ್ಲ ಕೇಳಿದಾಗ ಇಲ್ಲಿ ರಚನಾ ಹೇಳ್ತಾಳೆ, ಹೌದಷ್ಟೆಲ್ಲ ನಮ್ಮ ಸುತ್ತ ನಡೀತಾ ಇರೋ ಘಟನೆಗಳಿಂದೆ ಯಾರೋ ಒಬ್ಬ ಹೆಂಗಸಿದ್ದಾಳೆ ಅಂತ ನನಗೂ ಜೀವನಗೂ ಅನುಮಾನ ಇದೆ. ನಿಜಕ್ಕೂ ಅವಳೊಬ್ಳು ಹೆಣ್ಣ ಅಥವಾ ನಮ್ಮನ್ನು ಮಿಸ್ಲೀಡ್ ಮಾಡೋದಕ್ಕೆ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಿಧಿ ಇನ್ಮೇಲೆ ನೀನು ಅಮ್ಮನ್ನ ವಾಚ್ ಮಾಡು, ಅವ್ರಿಗೆ ಯಾವುದಾದ್ರೂ ಫೋನ್ ಬಂದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವರೊಬ್ಬರೇ ಎಲ್ಲಿಗಾದರೂ ಹೋಗ್ತಾರೆ ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ, ಅಥವಾ ಅವ್ರನ್ನ ಮೀಟ್ ಮಾಡೋದಕ್ಕೆ ಮನೆಗೆ ಯಾರಾದರೂ ಬರ್ತಾರಾ, ಈ ಥರದ್ದು, ಅದರಿಂದ ನಮಗೇನಾದರೂ ಕ್ಲೂ ಸಿಗ್ಬೋದು ಆ ವ್ಯಕ್ತಿ ಯಾರು ಅಂತ. ಆಗಷ್ಟೆಲ್ಲ ಹೇಳ್ತಾಳೆ, ಮೇಡಮ್ ನೀವೆಲ್ಲ ಇದನ್ನೆಲ್ಲ ಮಾಡೋ ಬದಲು ನಿಮ್ಮ ತಾಯಿನೇ ನೀವು ಹೋಗಿ ಕೇಳ್ಬೋದಲ್ವಾ. ಆಗ ರಚನೆ ಹೇಳ್ತಾಳೆ, ನಾನು ಆ ಪ್ರಯತ್ನನೂ ಮಾಡಿದೆಷ್ಟೆಲ್ಲ, ಆದರೆ ಬಾಯಿ ಬಿಡಲಿಲ್ಲ ಅವರು. ಆದರೆ ಅವ್ರ ಮಾತಲ್ಲಿ ಕಣ್ಣಲ್ಲಿ ವಿಪರೀತ ಭಯ ಕಾಣಿಸ್ತಾ ಇತ್ತು ನನಗೆ. ನಿಧಿ ಕೇಳ್ತಾಳೆ ರಚನನ್ಗೆ, ಅಕ್ಕ ಬೈ ಚಾನ್ಸ್ ರಾಣಾ ಕಪಿಲ್ ಮತ್ತೆ ಏನಾದರೂ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದಾ. ಆಗ ರಚನಾ ಹೇಳ್ತಾಳೆ, ಅವರು ಯಾವುದಾದ್ರೂ ಡೀಲ್ ಆಫರ್ ಮಾಡೋದು ಮಾತ್ರ ಬಿಟ್ಟರೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಿಧಿ, ಅವರಿಬ್ಬರು ತಮ್ಮನ್ನು ತಾವು ಮುಚ್ಚಿಟ್ಕೊಳ್ಳೋದಿಲ್ಲ, ಎಲ್ಲವನ್ನು ನೇರವಾಗಿ ಮಾತಾಡ್ತಾರೆ, ಬೇರೆ ಯಾರೋ ಇದ್ದಾರೆ ಇದರಿಂದೆ. ಅಷ್ಟೆಲ್ಲ ಹೇಳ್ತಾಳೆ, ಯಾರೇ ಆಗಿದ್ದರೂ ಡೆಫಿನೆಟ್ಲಿ ಮನೆಯವರೇ ಆಗಿರ್ತಾರೆ. ರಚನಾ ಹೇಳ್ತಾಳೆ, ಗೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅವ್ರು ಬರೀ ಆಸ್ತಿಗೋಸ್ಕರನೋ ಹಣಕ್ಕೋಸ್ಕರನೋ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇಲ್ಲ, ಅದನ್ನು ಮೀರಿ ಏನೋ ಒಂದು ಗುರಿ ಇದ್ದಂಗಿದೆ ಅವರಿಗೆ. ಸಾಮಾನ್ಯವಾಗಿ ಅಮ್ಮ ಯಾರಿಗೂ ಹೆದರಲ್ಲ, ಅಂಥವರೇ ಈ ಥರ ನಡುಗ್ತಾ ಇದ್ದಾರೆ ಅಂದರೆ ಅವರನ್ನು ಎದುರಿಸ್ತಾ ಇರೋ ವ್ಯಕ್ತಿ ಅಷ್ಟೊಂದು ಭಯಂಕರವಾಗಿರಬೇಕು. ಇಲ್ಲಿ ದೇವಿನ ತೋರಿಸ್ತಾರೆ. ವಜ್ರೇಶ್ವರಿ ತುಂಬ ಗಾಬರಿಯಿಂದ ಎದುರ್ಕೊಂಡು ನಿಂತಿರ್ತಾಳೆ. ಆಗ ದೇವಿ ಹೇಳ್ತಾಳೆ, ರಚನಾ ಜೊತೆ ಮಾತಾಡ್ದ, ಏನಂದ್ಲು ಅಂತ ಕೇಳಿದಾಗ ವಜ್ರೇಶ್ವರಿ ಮನಸಲ್ಲೇ ನೆನಪು ಮಾಡ್ಕೊತಾಳೆ, ನೀನು ಈ ವಿಷಯನ ಮಾತಾಡೋಕ್ಕೆ ಬಂದಿದ್ರೆ ಮೊದಲು ಈ ಮನೆ ಬಿಟ್ಟು ಹೊರಟೋಗು ಅಂತ ಹೇಳಿದ್ನ ರಚನಾ
ಅದನ್ನು ನೆನ್ಪು ಮಾಡ್ಕೊತಾಳೆ. ಆಗ ದೇವಿ ಹೇಳ್ತಾಳೆ, ವಜ್ರೇಶ್ವರಿ, ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ, ಗೋಡೆ ಜೊತೆ ಅಲ್ಲ. ಉತ್ತರ ಬೇಕು ನನಗೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ನಾನು ಅವಳಿಗೆ ವಿಧವಾಗಿ ಹೇಳಿದೆ ದೇವಿ. ದೇವಿ ಕೋಪದಿಂದ, ವಿಧವಾಗಿ ಹೇಳಿದ್ದೀನಿ ಅಂದರೆ ಅವಳು ಒಪ್ಪಲಿಲ್ವಾ? ನೀನು ಅವಳನ್ನ ಹೆದರ್ಸ್ಲಿಲ್ವಾ? ವಜ್ರೇಶ್ವರಿ ಎದುರಿಸ್ತೆ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಪ್ರಾಣ ಕಳ್ಕೊಬೇಕಾಗುತ್ತೆ ಅಂತ ಹೇಳಿಲ್ವಾ? ಆದರೂ ಒಪ್ಪಲಿಲ್ವಾ ಅವಳು? ಅಲ್ಲಿಗೆ ನೀನು ಅವಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತಿದೀಯಾ. ಸಂಜೀವನ್ ಜೊತೆ ಮಾತಾಡ್ದ, ಅವನು ಏನಂದ? ಅವನು ಒಪ್ಪಲಿಲ್ಲ ಅಂತ ವಜ್ರೇಶ್ವರಿ ಹೇಳಿದಾಗ ದೇವಿ ಕೋಪದಲ್ಲಿ, ಒಂದು ಕೆಲಸನೂ ನೆಟ್ಟಗೆ ಮಾಡೋಕ್ಕೆ ಬರಲ್ವೇನೆ ನಿನಗೆ? ವಜ್ರೇಶ್ವರಿ, ನನ್ನ ಕೆಲಸ ಏನಾದರೂ ಆಗಿಲ್ಲ ಅಂದರೆ ಅದ್ರ ಪರಿಣಾಮ ಏನಾಗುತ್ತಂತ ನಿನಗೆ ಗೊತ್ತಿದೆ ಅಲ್ವಾ? ಆಗ ವಜ್ರೇಶ್ವರಿ ಹೇಳ್ತಾಳೆ, ಗೊತ್ತಿದೆ ದೇವಿ, ಗೊತ್ತಿದೆ, ನನಗೆ ಇನ್ನೊಂದು ಅವಕಾಶ ಕೊಡು. ಹೇಗಾದರೂ ಮಾಡಿ ರಚನಾನ ಒಪ್ಪಿಸ್ತೀನಿ, ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ. ದೇವಿ ಹೇಳ್ತಾಳೆ, ಬಾಗ್ಲು ಆ ಕಡೆಗಿದೆ, ಕೊಟ್ಟ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಅವಕಾಶ ತೊಗೊಂಡು ಏನು ಮಾಡ್ತೀಯ ನೀನು? ನಿನ್ನ ರಹಸ್ಯ ಹೊರಗಡೆ ಬರೋ ಟೈಮ್ ಹತ್ತಿರ ಬಂದಾಯಿತು. ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದಾಗ ವಜ್ರೇಶ್ವರಿ ಗಾಬರಿಯಿಂದ, ಬೇಡ ಬೇಡ, ನಾನು ರಚನಾನ ಹೇಗೋ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದಾಗ ದೇವಿ ಕೋಪದಲ್ಲಿ ಗೆಟ್ ಔಟ್ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇಲ್ಲಿ ಬಾಲನು ಸ್ಟೆಲನ್ನು ತೋರಿಸ್ತಾರೆ. ಆಗ ಮೊನ್ನೆನೂ ಡಲ್ಲಾಗಿದ್ರಿ, ಇವತ್ತು ಯಾಕೆ ಡಲ್ಲಾಗಿದ್ದೀರಂತ ಸ್ಟೆಲಾಗ ಕೇಳ್ತಾಳೆ ಬಾಲನ್ಗೆ. ಭಾಮಿನಿ ಹೇಳ್ತಾಳೆ, ಏಜ್ ಬಾರ ಆದಮೇಲೆ ಹಾಗೆ ಕಣೆ ಅಂತ ಗೊಣಗಾಡ್ತಾ ಇರ್ತಾಳೆ. ಆಗ ಬಾಲ ಹೇಳ್ತಾನೆ, ಮನೇಲಿ ಏನೇನೋ ಸಮಸ್ಯೆ ಇದೆ ಸ್ಟೆಲಾ, ನಿಮ್ಮ ಹಾರ್ಟ್ ಬೀಟು ಬಡ್ಕೊಳ್ತಾ ಇದೆ ಅಂತ ಸ್ಟೆಲಾ ಹೇಳಿದಾಗ ಇಲ್ಲಿ ಭಾಮಿನಿ ಕೋಪದಿಂದ, ನನಗೆ ಎಲ್ಲ ಕೇಳಿಸ್ತಾ ಇದೆ, ಇದೇನು ಮನೇನ ರೊಮ್ಯಾನ್ಸ್ ಮಾಡೋ ಪಾರ್ಕಾ, ಹೋಗಿ ಆ ಕಡೆ ಎಲ್ಲಾದರೂ ಅಂತ ಗದರ್ತಾಳೆ ಅವ್ರನ್ನ. ಸ್ಟೆಲಾ ಹೇಳ್ತಾಳೆ, ಕರೆಕ್ಟಾಗಿ ಕ್ಯಾಂಡಲ್ ಹತ್ಕೊಳ್ಳೋ ಟೈಮಲ್ಲಿ ಉಫ್ ಅಂತ ಊದ್ಬಿಟ್ಲು. ಅಜ್ಜಿ, ನೀವು ಇಲ್ಲಿದ್ದೀರಾ ಅಂತ ಸ್ಟೆಲಾ ಹೇಳ್ತಾಳೆ. ಆಗ ಬಾಲ ಕೇಳ್ತಾನೆ, ನೀವ್ಯಾಕೆ ಇಲ್ಲಿ ಸೋಫಾ ಮೇಲೆ ಮಲ್ಕೊಂಡಿದ್ದೀರಾ ಅಂತ ಕೇಳಿದಾಗ, ನನಗೆ ಸೊಂಟ ನೋಯ್ತಾ ಇದೆ ಅಂತ ಹೇಳ್ತಾಳೆ. ಏನಾಗಿದೆ ಸೊಂಟಕ್ಕೆ ಅಂತ ಹೇಳಿದಾಗ, ಚಿಕ್ಕ ದೆವ್ವ ಬಂದಿದೆಯಲ್ಲ ಮನೆಗೆ, ಆ ದೆವ್ವ ಬೀಳಿಸ್ತು ಅಂತ ಭಾಮಿನಿ ಹೇಳ್ತಾಳೆ. ಆವಾಗ ನಾನು ಒತ್ತು ಕೊಡ್ಲಾ ಅಂತ ಸ್ಟೆಲಾ ಹೇಳಿದಾಗ, ಸರಿ, ಸ್ವಲ್ಪ ಒತ್ತಿದ್ರೆ ನನಗೆ ಪೇನ್ ಕಮ್ಮಿ ಆಗ್ಬೋದು, ಒತ್ತು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ರಚನಾ ಬರ್ತಾಳೆ. ಅತ್ತೆ, ತುಂಬ ನೋವಾಗ್ತಾ ಇದೆಯಾ, ಆಸ್ಪತ್ರೆಗೆ ಹೋಗೋಣವಾ ಅಂತ ಕೇಳ್ತಾಳೆ. ಏನು ಬೇಡ, ಪರವಾಗಿಲ್ಲ ಅಂತ ಮಾತಾಡ್ತಾ ಇರ್ತಾಳೆ. ಆಮೇಲೆ ಸರಿ ಆಯಿತು, ನಮಗೆ ಟೈಮ್ ಆಯಿತು, ನಾವು ಹೊರಡ್ತೀವಿ ಅಂತ ಇವರು ನಿಧಿ ಹಾಗೆ ಸ್ಟೆಲಾ ರಕ್ಷಿತ್ ಹೊರಡಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಆರತಿ ಹಾಗೆ ತೇಜನ ತೋರಿಸ್ತಾರೆ. ತೇಜ ವಜ್ರೇಶ್ವರಿ ಇರೋ ಕಬೋರ್ಡಲ್ಲಿ ಎಲ್ಲ ಫೈಲ್ಗಳೆಲ್ಲ ತೆಗೆದು ಕೆಳಗಡೆ ಹಾಕ್ತಾ ಇರ್ತಾನೆ. ಅದೇ ಟೈಮ್ಗೆ ಸರಿಯಾಗಿ ಆರತಿ ಅಲ್ಲಿಗೆ ಬರ್ತಾಳೆ. ಏನ್ರಿ, ಏನು ಮಾಡ್ತಾಯಿದ್ದೀರಾ, ಏನು ಹುಡುಕ್ತಾ ಇದ್ದೀರಾ ಅಂತ ಕೇಳಿದಾಗ, ವಜ್ರೇಶ್ವರಿ ಅತ್ತಿಗೆ ಹತ್ರ ಏನೋ ಸೀಕ್ರೆಟ್ ಇದೆ ಆರತಿ, ಏನು ಅಂತ ಕಂಡುಹಿಡಿಬೇಕಂತ ಬಂದಿದ್ದೀನಿ, ಆದರೆ ಫೈಲ್ಗಳಿದೆ, ಏನೋ ಪ್ರೂಫ್ ಸಿಗ್ತಾ ಇಲ್ಲ, ಏನಿಲ್ಲ, ಅವ್ರು ಯಾಕೋ ತುಂಬ ಮೌನವಾಗಿದ್ದಾರೆ, ತುಂಬ ಹೆದರ್ಕೊಂಡಿರೋ ಥರ ಕಾಣಿಸ್ತಾ ಇದ್ದಾರೆ, ಇದೇನಾರ ಮಾಡಿ ನಾನು ಕಂಡುಹಿಡಿಬೇಕು ಅಂತ ಹೇಳ್ತಾನೆ ತೇಜ. ಆಗ ಆರತಿ ಹೇಳ್ತಾಳೆ, ಹೌದು ರೀ, ನೆನ್ನೆ ಊಟ ಕೊಡಬೇಕಂತ ಹೋದಾಗ ಅವರು ತುಂಬ ಗಾಬರಿಲಿದ್ರು, ಹೆದರ್ಕೊಂಡಿರೋ ಹಾಗಿದ್ರು. ಆಮೇಲೆ ರಚನನಿಗೆ ತುಂಬ ಅಪಾಯ ಇದೆ ಅಂತ ಹೇಳಿದರು. ಆಗ ನಾನು ರಚನನಿಗೆ ಅಪಾಯ ಅಂತ ಕೇಳಿದಾಗ ಏನೋ ಒಂದು ಸುಳ್ಳು ಹೇಳಿ ಅಲ್ಲಿಂದ ಜಾರ್ಕೊಂಡ್ಬಿಟ್ರು ಅಂತ ಹೇಳ್ತಾಳೆ ಆರತಿ. ಹೌದಾ, ಹೀಗೆಲ್ಲ ಮಾತಾಡಿದ್ರಾ, ನೋಡೋಣ ಆರತಿ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಫೈಲೆಲ್ಲ ಇಡ್ತಾ ಇರ್ತಾನೆ. ಫೈಲೆಲ್ಲ ವಾಪಸ್ ಕಬೋರ್ಡಲ್ಲಿ ಇಡೋ ಟೈಮಲ್ಲಿ ಅವಳಿಗೆ ಗೆಜ್ಜೆ ಕಾಣಿಸ್ಕೊಳ್ಳುತ್ತೆ ಆರತಿಗೆ. ಆರತಿ ಆ ಗೆಜ್ಜೆನ ಎತ್ಕೊಂಡು, ರೀ, ಇಲ್ಲೊಂದು ಗೆಜ್ಜೆ ಇದೆ ನೋಡ್ರಿ, ಇದು ಏನಿರ್ಬೋದು ಅಂತ ಕೇಳಿದಾಗ ಅದನ್ನು ತೇಜ ಎತ್ಕೊಂಡು ನೋಡ್ತಾನೆ. ಇದು ಮೊನ್ನೆ ವಜ್ರೇಶ್ವರಿ ಅತ್ತಿಗೆ ಕಾಲಿಗೆ ಬಿದ್ದಾಗ ಕಟ್ಕೊಂಡಿದ್ರಲ್ಲ, ನೃತ್ಯ ಮಾಡ್ಬೇಕಾದ್ರೆ ಕಟ್ಕೊತಾರಲ್ಲ, ಆ ಗೆಜ್ಜೆ ಅಲ್ವಾ ಇದು, ಇಲ್ಲಿಗೆ ಬಂತು, ಇದರಿಂದ ಏನೋ ರಹಸ್ಯ ಇದೆ, ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇರ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ತೇಜ ಹೇಳ್ತಾನೆ, ಆರತಿ, ಈ ಗೆಜ್ಜೆ ಸಿಕ್ಕಿರೋದನ್ನ ನೀನು ಅತ್ತಿಗೆ ಹತ್ರ ಏನು ಹೇಳೋಕ್ಕೋಗ್ಬೇಡ, ಇದರಿಂದ ಏನೋ ಒಂದು ರಹಸ್ಯ ಇರ್ಬೋದು, ನಾನು ಅದನ್ನು ಪತ್ತೆ ಹಚ್ತೀನಿ, ನೀನು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ಸುಮ್ಮನೆ ಇದ್ಬಿಡು ಅಂತ ತೇಜ ಹೇಳ್ತಾನೆ. ಸರಿ ಆಯಿತು ಅಂತ ಆರತಿನೂ ಸುಮ್ಮನಾಗ್ಬಿಡ್ತಾಳೆ. ಇಲ್ಲಿ ರಚನಾನ ತೋರಿಸ್ತಾರೆ. ರಚನಾ ಬಗ್ಗಿ ಕದ್ದು ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಸರಿಯಾಗಿ ಹಿಂದೆಯಿಂದ ಜೀವ ಬಂದು ಭುಜದ ಮೇಲೆ ಕೈ ಇಟ್ಬಿಡ್ತಾನೆ. ಆಗ ಗಾಬರಿಯಿಂದ ಕಿರ್ಚಿಬಿಡ್ತಾಳೆ, ನೀವೇನ್ರಿ ಇಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲಿ ಯಾಕೆ ಒಬ್ಬರೇ ಬಂದು ನಿಂತಿದ್ದೀರಾ ಅಂತ ರಚನಾನೇ ಕೇಳಿದಾಗ ರಚನಾ ಹೇಳ್ತಾಳೆ, ಇಲ್ಲ ರೀ, ನನಗೆ ಒಂದು ಅನುಮಾನ ಇದೆ, ಅತ್ತೆ ಈ ಟೈಮಲ್ಲಿ ನಗ್ತಾರಲ್ಲ 11:45ಕ್ಕೆ, ಅವರೇ ನಗ್ತಾರೋ ಬೇರೆ ಯಾರಾದರೂ ಆ ರೂಮ್ ಒಳಗೆ ಇದ್ದಾರೋ ಅನ್ನೋದು ನನಗೆ ಡೌಟು, ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿಗೆ ಬಂದೀನಿ ಅಂತ ರಚನಾ ಹೇಳಿದಾಗ ಜೀವ ಹೇಳ್ತಾನೆ, ನನಗೂ ಅಷ್ಟೇ, ಅದು ಅಮ್ಮ ನಗೋ ಸೌಂಡ್ ಅಲ್ಲ, ಯಾರೋ ಚಿಕ್ಕ ಮಗು ನಗೋ ಸೌಂಡ್ ಅದು ನನಗೂ ಗೊತ್ತಾಗ್ತಾಯಿದೆ, ಅದಕ್ಕೆ ಕಂಡುಹಿಡಿಯೋಣ ಅಂತ ಬಂದಿದ್ದೀನಿ ಅಂತ ಮರೇಲಿ ನಿಂತಿರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ದೇವಿನೂ ಇನ್ನೇನು ಪದ್ಮಜ ರೂಮ್ಗೆ ಹೋಗಬೇಕು ಅನ್ನುವಷ್ಟರಲ್ಲಿ
ಹಾಗೆ ಜೀವ ರಚನಾ ನಿಂತಿರೋದನ್ನ ನೋಡಿ ಗಾಬರಿಯಿಂದ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಇಲ್ಲಿ ಪದ್ಮಜನ ತೋರಿಸ್ತಾರೆ. ಪದ್ಮಜ ಗಾಬರಿಯಿಂದ ಅಯ್ಯೋ ಈಗ ದೇವಿ ಬರೋ ಟೈಮ್ ಆಯಿತು, ಇನ್ನು ಹೆದರ್ಸೋಕೆ ಶುರು ಮಾಡಿಬಿಡ್ತಾಳೆ. ಏನು ಮಾಡೋದಪ್ಪ ದೇವರೇ, ಯಾರಾದರೂ ನನ್ನನ್ನು ಕಾಪಾಡಬಾರ್ದಾ ಅಂತ ಗಾಬರಿಯಿಂದ ದೇವ್ರನ್ನ ಬೇಡ್ಕೊತಾ ಇರ್ತಾಳೆ ಪದ್ಮಜ. ಜೀವ ಹಾಗೆ ರಚನಾ ಬಚ್ಚಿಟ್ಕೊಂಡಿರೋದನ್ನ ನೋಡಿಬಿಟ್ಟು ಇವರು ನನ್ನ ಕಂಡಿಡಿಯೋಕ್ಕೆ ಬಂದಿದ್ದಾರೆ, ನನ್ನ ರಹಸ್ಯ ಇನ್ನು ಬಯಲಿಗೆ ಬರುತ್ತೆ ಅಂತ ಅವ್ರನ್ನ ನೋಡಿದ ತಕ್ಷಣವೇ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಇಲ್ಲಿ ಕೃಷ್ಣ ಮಲಗಿರ್ತಾಳೆ. ಕೃಷ್ಣ ಮಲಗಿರೋ ಕೋಣೆಗೆ ದೇವಿ ಗೊಂಬೆನ ಬಿಟ್ಟಿರ್ತಾಳೆ. ಆ ಗೊಂಬೆ ಬಂದ್ಬಿಟ್ಟು ಕೃಷ್ಣ ಅಂತ ಕೂಗುತ್ತೆ. ಅದನ್ನು ಕೂಗಿದ ತಕ್ಷಣ ಕೃಷ್ಣ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಆ ಕಿರ್ಚಿ ಸೌಂಡಿಗೆ ಜೀವ ಹಾಗೆ ರಚನಾನಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಹಾಗಾದರೆ ಏನೋ ಕೃಷ್ಣಗೇನೋ ಆಗಿರ್ಬೋದು, ಮತ್ತೆ ಯಾಕೆ ಇಷ್ಟು ಕಿರ್ಚ್ಕೊಂಡಂಥ ಗಾಬರಿಲಿ ರಚನಾ ಜೀವ ಕೃಷ್ಣನ ರೂಮ್ಗೆ ಓಡಿ ಬಂದುಬಿಡ್ತಾರೆ. ಅಲ್ಲಿಂದ ದೇವಿ ಬಚಾವಾಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಇವ್ರು ಹೆಂಗೋ ನನ್ನ ಕೈ ಸಿಗೋದಿಲ್ಲ, ಕೃಷ್ಣನಿಗೆ ರೂಮ್ಗೆ ಹೋದ್ರು ಅಂತಂದು ಬಚಾವಾಗಿಬಿಟ್ಟೆ ನಾನು ಅಂದ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನಮ್ಮ ಏನಾಯಿತು ಕಣ್ಣಮ್ಮ ಏನಾಯಿತು ಅಂತ ರಚನಾ ಜೀವ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಮತ್ತೆ ಆ ಗೊಂಬೆ ಬಂದಿತ್ತು, ನನ್ನನ್ನು ಕೃಷ್ಣ ಅಂತ ಕರೀತು ಅಂತ ಹೇಳ್ತಾಳೆ. ಆಗ ಜೀವನಿಗೆ ರಚನೆಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.